ನೀವು ಒಂದು ಮಾತನ್ನ ಅಕ್ಷರಶಃ ತಿಳಿಲೇಬೇಕು. ನೀವು ಹುಟ್ಟುವಾಗಲೇ ಶ್ರೀಮಂತರಾಗಿದ್ದೀರಿ, ಬುದ್ಧಿವಂತರಾಗಿದ್ದೀರಿ, ಶಕ್ತಿವಂತರಾಗಿದ್ದೀರಿ. ಇದರಲ್ಲಿ ಒಂದು ರಹಸ್ಯ ತತ್ವ ಇದೆ. ಇದನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೇಬೇಕು. ಯಾಕಂತ ಹೇಳಿದ್ರೆ ಒಬ್ಬ ಮನುಷ್ಯ ಅವನು ಯಶಸ್ವಿ ಅಥವಾ ಶ್ರೀಮಂತ, ಅವನು ಹೇಳ್ಕೊಂತ ಇರ್ತಾನಲ್ವಾ, ನಾನು ಯಶಸ್ವಿ ಆಗಿಲ್ಲ, ಶ್ರೀಮಂತ ಆಗೋದಿಲ್ಲ ಅಂದ್ರೆ ಇದು ಅವನ ಹೊರಗಿನ ಸಂಪತ್ತನ್ನ ಸೂಚಿಸೋದಲ್ಲ. ಅರ್ಥ ಆಗ್ತಿದೆಯಲ್ಲ ನಿಮ್ಗೆ? ನಾನು ಯಶಸ್ವಿ ಆಗಿಲ್ಲ, ನಾನು ಶ್ರೀಮಂತ ಆಗಿಲ್ಲ ಅಂತ ನೀವು ಏನ್ ಅನ್ಕೊಂತಾ ಇದ್ದೀರಾ, ಹೊರಗಿನ ಏನ್ ಸ್ಟೇಟಸ್ ಇದೆ ಅದನ್ನ ನೋಡಿ ನಿಮ್ಮನ್ನ ನೀವು ಡಿಸಿಷನ್ ಮಾಡ್ತಾ ಇದ್ದೀರಲ್ವಾ, ನಾನು ಶ್ರೀಮಂತ ಅಲ್ಲ, ನಾನು ಸಕ್ಸಸ್ಫುಲ್ ಆಗಿಲ್ಲ ಅಂತ. ಆದ್ರೆ ಇಲ್ಲಿ ಶ್ರೀಮಂತಿಕೆ ಅಂದ್ರೆ ಏನು? ನಿಜವಾದ ಶ್ರೀಮಂತಿಕೆ ಅಂದ್ರೆ ಏನು ಅಂದ್ರೆ ದೈವ ಶಕ್ತಿಯಿಂದ ತುಂಬಿದ ಮನಸ್ಸು. ಅರ್ಥ ಆಗ್ತಿದೆಯಲ್ಲ? ನಿಮ್ಮ ಒಳಗೆ ಅಪಾರ ಶಕ್ತಿ ಇದೆ. ಯಾಕಂದ್ರೆ ನೀವು ದೇವರ ಚೈತನ್ಯದಿಂದ ಬಂದವರಾಗಿದ್ರಿಂದ ನಿಮ್ಮೊಳಗೆ ಅಳಿಸಲಾಗದ ಅಪಾರ ಶಕ್ತಿ ಇದೆ. ಅದು ನಿನ್ನ ದೈವ ಮನಸ್ಸು, ಡಿವೈನ್ ಮೈಂಡ್. ಇಲ್ಲಿ ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನೀವು ಯಾವಾಗ್ಲೂ ಹೇಳ್ಕೊಂತೀರಾ, ನಾನು ಡಿಸರ್ವ್ ಇಲ್ಲ, ನಾನು ಸಂಪತ್ತಿಗೆ ಡಿಸರ್ವ್ ಇಲ್ಲ, ನಾನು ಸಕ್ಸಸ್ಗೆ ಡಿಸರ್ವ್ ಇಲ್ಲ, ನಾನು ಅರ್ಹನಲ್ಲ, ನಾನು ಅರ್ಹಳಲ್ಲ ಅಂತ ನೀವು ಪದೇ ಪದೇ ಹೇಳ್ಕೊಂತೀರಾ. ಇಲ್ಲಿ ನೀವು ಯಾವ್ದ್ರ ಮೇಲೆ ವರ್ಕ್ ಮಾಡಬೇಕು ಅದನ್ನ ಮೊದಲು ತಿಳ್ಕೊಳ್ಳಿ. ನಿಮ್ಮ ಮನಸ್ಸು ಅದು ಅತ್ಯದ್ಭುತ ಶ್ರೀಮಂತವಾಗಿರುತ್ತೆ. ನಿಮ್ಮ ದೇಹ ಇಟ್ಸ್ ಗಿಫ್ಟೆಡ್. ಅರ್ಥ ಆಗ್ತಿದೆಯಲ್ಲ? ಇದು ಉಡುಗೊರೆಯಾಗಿ ಬಂದಿರೋಂಥದ್ದು, ಸಿಕ್ಕಿರೋಂಥದ್ದು. ಈ ಒಂದು ಭೂಮಿಯಲ್ಲಿ ನಾವಿರೋದು ಏನು, ಇಟ್ಸ್ ಅ ಗಿಫ್ಟೆಡ್ ಲೈಫ್ ನಮ್ಗೆ. ಅರ್ಥ ಆಗ್ತಿದೆಯಲ್ಲ? ಇಲ್ಲ ಹೊರಗಿನ ಹಣ, ಹೆಸರು, ಹುದ್ದೆ ಇವು ಎಲ್ಲವೂ ಏನು, ಇವು ನಿಮ್ಮದೇ ಮನಸ್ಸಿನ ಒಳ ಮನಸ್ಸಿನ ಪ್ರತಿಫಲನಗಳು. ಅರ್ಥ ಆಗ್ತಿದೆಯಲ್ಲ? ಈಗ ನೀವೇನಾದ್ರೂ ಒಳಗಡೆ ಹಣ ಗಳಿಸ್ತಾ ಇದ್ರೆ, ಹೆಸರು ಗಳಿಸ್ತಾ ಇದ್ರೆ, ಹುದ್ದೆ ಗಳಿಸ್ತಾ ಇದ್ರೆ ಯಾದ್ರಿಂದ ಗಳಿಸ್ತಾ ಇದ್ದೀರಾ? ನಿಮ್ಮ ಮನಸ್ಸಿನ ಶಕ್ತಿಯಿಂದ, ನಿಮ್ಮ ಮನಸ್ಸಿನ ಶ್ರೀಮಂತಿಕೆಯ ಶಕ್ತಿಯಿಂದ. ಅಂದ್ರೆ ನಿನ್ನ ಒಳಗಿನ ಚೈತನ್ಯದಲ್ಲಿನೇ ಶ್ರೀಮಂತಿಕೆ ಇರೋದು. ಅರ್ಥ ಆಗ್ತಿದೆಯಲ್ಲ? ನಿನ್ಗೆ ಆ ಶ್ರದ್ಧೆ, ಆ ಭಾವನೆ, ಆ ವಿಶ್ವಾಸ ಏನಿದೆ ಇದರ ಮೂಲಕನೇ ನಿನ್ನ ವಾಸ್ತವವನ್ನ ನೀನು ರಚಿಸ್ಬೋದು. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಲ್ಲ ನಿಮ್ಗೆ? ಇಲ್ಲಿ ನಿಮಗೆ ಆ ದೇವರು ದೈವ ಮನಸ್ಸನ್ನ ಕೊಟ್ಟಿರೋದು. ಆ ಒಂದು ಡಿವೈನ್ ಎನರ್ಜಿ ಅಂತ ಏನ್ ಹೇಳ್ತೀವಿ, ಆ ಒಂದು ಯೂನಿವರ್ಸಲ್ ಎನರ್ಜಿ ಅಂದ್ರೆ ಏನ್ ಹೇಳ್ತೀವಿ, ಆ ಒಂದು ಯೂನಿವರ್ಸಲ್ ಮೈಂಡ್ ಅಂತ ಏನ್ ಹೇಳ್ತೀವಿ, ಅದು ನಿಮ್ಗೆ ಸಿಕ್ಕಿರುವಂತದ್ದು. ಅಂದ್ರೆ ಇಲ್ಲಿ ನೋಡಿ, ನಿಮ್ಗೆ ಆ ಒಂದು ದೈವ ಮನಸ್ಸು ಸಿಕ್ಕಿರೋದ್ರಿಂದ ನಿಮ್ಮಲ್ಲಿ ಯಾವುದೇ ಕೊರತೆ ಇಲ್ಲ. ಒಬ್ಬ ಮನುಷ್ಯ ಸಕ್ಸಸ್ಫುಲ್ ಆಗಿದ್ದಾನೆ ಅಂದ್ರೆ ಅವನ ಮನಸ್ಸಿನ ಶಕ್ತಿಯಿಂದ. ಅವನು ದೈಹಿಕವಾಗಿ ಅವನು ಶಕ್ತಿ ಕೂಡ ಆಗಿರ್ತಾನೆ, ಹಾಗೆ ಮನಸ್ಸಿನ ಶಕ್ತಿನೂ ಕೂಡ ಯೂಸ್ ಮಾಡಿರ್ತಾನೆ, ಹಾಗೆ ಆತ್ಮದ ಶಕ್ತಿನೂ ಕೂಡ ಬಳಸಿರ್ತಾನೆ. ಅಂದ್ರೆ ಇಲ್ಲಿ ನೀವು ನಿಜವಾಗಿನೂ ಕೂಡ ನಿಮ್ಮ ಒಂದು ದೈವ ಮನಸ್ಸನ್ನ ಉಪಯೋಗ ಮಾಡ್ತಿದ್ದೀರಾ? ಅದನ್ನ ನೀವೇ ಕೇಳ್ಕೊಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ನೀವು ಯಾವಾಗ ನಿಮ್ಮ ಒಂದು ಮನಸ್ಸಿನ ಶಕ್ತಿನ ನೀವು ಮರಿತೀರಾ, ಆ ಕ್ಷಣದಿಂದಲೇ ನಿಮ್ಗೇನಾಗುತ್ತೆ, ನಿಮಗೆ ನೀವು ಒಂದು ಒಂದು ದಾರಿದ್ರ್ಯವನ್ನ ಫೀಲ್ ಮಾಡ್ತೀರಾ, ಅಥವಾ ನಿಮ್ಗೊಂದು ಅಶಕ್ತಿನ ಫೀಲ್ ಮಾಡ್ತೀರಾ. ನಿಮ್ಗೆ ನೀವೇ ನನ್ನ ಲೈಫಲ್ಲಿ ಏನೂ ಆಗೋದಿಲ್ಲ ಬಿಡು, ನಾ ಏನು ಮಾಡೋಕ್ಕಾಗೋದಿಲ್ಲ ಬಿಡು ಅಂತ ನೀವೇ ಡಿಕ್ಲೇರ್ನ ಮಾಡಿಬಿಡ್ತೀರಾ. ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸಿನ ಶಕ್ತಿನ ನೀವು ಯಾವಾಗ ಹೊರಗೆ ತರ್ತೀರಾ, ನನಗೆ ಸಾಧ್ಯ ಇದೆ, ಆ ಒಂದು ಶಕ್ತಿ ಇದೆ, ಈ ಇಡೀ ಒಂದು ಯೂನಿವರ್ಸ್ ಅಲ್ಲಿ, ಇಡೀ ಒಂದು ಬ್ರಹ್ಮಾಂಡದಲ್ಲಿ ಇಲ್ಲಿ ಏನೇನೆಲ್ಲ ಕ್ರಿಯೇಟ್ ಆಗಿದೆ ಅದು ಮನಸ್ಸಿನ ಶಕ್ತಿಯಿಂದ, ಅದು ಆತ್ಮದ ಶಕ್ತಿ, ಮನಸ್ಸಿನ ಶಕ್ತಿಯಿಂದ ಆಗಿರುವಂಥದ್ದು. ನಿಮ್ಮ ಒಳಗಡೆ ನೀವೇನ್ ಇಟ್ಕೊಂತೀರಾ ಅದು ಹೊರಗಡೆ ರಿಫ್ಲೆಕ್ಟ್ ಆಗುವಂಥದ್ದು. ನೀವು ಇಲ್ಲಿ ಯಾವಾಗ್ಲೂ ಪದೇ ಪದೇ ಈ ಮಾತನ್ನ ಹೇಳ್ಕೊಂತಾ ಇರಬೇಕು. ಎಸ್ಪೆಷಲಿ ಈ ಮಾತುಗಳನ್ನ ನೆನಪಿಟ್ಕೊಬೇಕು. ನಾನು ದೇವರ ಚೈತನ್ಯದಿಂದ ಬಂದವನು, ನನ್ನೊಳಗೆ ಅಪಾರ ಬುದ್ಧಿ, ಶ್ರೀಮಂತಿಕೆ, ಶಕ್ತಿ ಇದೆ. ರಿಪೀಟ್ನ ಮಾಡಿ, ನಾನು ದೇವರ ಚೈತನ್ಯದಿಂದ ಬಂದವನು, ನನ್ನೊಳಗೆ ಅಪಾರ ಬುದ್ಧಿ, ಶ್ರೀಮಂತಿಕೆ, ಶಕ್ತಿ ಇದೆ. ಅಂದ್ರೆ ನೀವು ನಿಮ್ಮ ಒಳಗೆ ಅದನ್ನು ಅನುಭವಿಸಿದಾಗ ಯಶಸ್ಸು, ಶ್ರೀಮಂತಿಕೆ, ಶಾಂತಿ ಎಲ್ಲವೂ ಕೂಡ ನಿಮ್ಮತ್ತ ಓಡಿ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಅಂದ್ರೆ ಇಲ್ಲಿ ಪ್ರತಿಯೊಂದನ್ನು ಕೂಡ ನಿಮ್ಮ ಇನ್ನರ್ ಅಸಂಪ್ಷನ್ ಅಲ್ಲಿ ಕ್ರಿಯೇಟ್ನ ಮಾಡಬೇಕು, ನಿಮ್ಮ ಇನ್ನರ್ ಅಲ್ಲಿ ಕ್ರಿಯೇಟ್ನ ಮಾಡಬೇಕು. ನೀವು ಯಾವಾಗ ಇದನ್ನ ಇನ್ನರ್ ಅಲ್ಲಿ ಕ್ರಿಯೇಟ್ನ ಮಾಡ್ತೀರಾ, ಔಟರ್ ಅಲ್ಲಿ ಅದು ರಿಫ್ಲೆಕ್ಟ್ ಆಗುವಂಥದ್ದು. ತಿಳಿತಲ್ವಾ ನಿಮ್ಗೆ? ಅರ್ಲಿ ಇನ್ ದ ಮಾರ್ನಿಂಗ್, ಮುಂಜಾನೆ ಜಾವ ನೀವು ಎದ್ದ ತಕ್ಷಣ ಈ ಅಫರ್ಮೇಶನ್ಗಳನ್ನ ಹೇಳ್ಕೊಳ್ಳಿ. ನಾನು ದೇವರ ಚೈತನ್ಯದಿಂದ ಬಂದವನು, ನನ್ನ ಒಳಗೆ ಅಪಾರ ಶಕ್ತಿ, ಬುದ್ಧಿ ಮತ್ತು ಶ್ರೀಮಂತಿಕೆ ಇದೆ. ನಾನು ಹುಟ್ಟಿದ್ದು ಶ್ರೀಮಂತರಾಗಿಯೇ, ಬುದ್ಧಿವಂತರಾಗಿಯೇ, ಶಕ್ತಿವಂತರಾಗಿಯೇ. ನನ್ನ ಮನಸ್ಸು ದೇವರ ಮನಸ್ಸಿನ ಪ್ರತಿಫಲ ಆದ ಕಾರಣ ನನಗೆ ಯಾವುದು ಅಸಾಧ್ಯವಿಲ್ಲ. ಎವ್ರಿ ಥಾಟ್ ಐ ಥಿಂಕ್ ಕ್ರಿಯೇಟ್ಸ್ ಮೈ ರಿಚ್ divine reality. I am divinely guided, protected and abundantly blessed. ನಾನು ದೇವರ ದಿವ್ಯ ಶಕ್ತಿಯ ಮೂಲಕ ನನ್ನ ಜೀವನವನ್ನು ನಾನೇ ರೂಪಿಸುತ್ತಿದ್ದೇನೆ. ನನ್ನೊಳಗಿನ ಶ್ರೀಮಂತಿಕೆ ಈಗ ನನ್ನ ಜೀವನದ ಎಲ್ಲಾ ಭಾಗಗಳಲ್ಲಿ ವ್ಯಕ್ತವಾಗುತ್ತಿದೆ.
ಸೊ ಇದನ್ನ ಪ್ರತಿದಿನನೂ ಕೂಡ ನಿಮ್ಮ ಮಾರ್ನಿಂಗ್ ಟೈಮಲ್ಲಿ ಮತ್ತೆ ಬಿಫೋರ್ ಗೋಯಿಂಗ್ ಟು ಸ್ಲೀಪ್ ಇದನ್ನ ರಿಪೀಟ್ನ ಮಾಡಿ ನಿಮ್ಮ ಒಂದು ಮನಸ್ಸಿನ ಶಕ್ತಿಯ ಅದ್ಭುತಗಳನ್ನ ನೀವು ಕಾಣ್ತೀರಾ. ಒಂದು ಯೂನಿವರ್ಸಲ್ ಮೈಂಡ್ಗೆ, ಒಂದು ಡಿವೈನ್ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮಲ್ಲಿ ಆ ಒಂದು ಶ್ರೀಮಂತಿಕೆಯನ್ನ ಗಳಿಸ್ತೀರಾ, ಒಂದು ಸಕ್ಸಸ್ನ ಗಳಿಸ್ತೀರಾ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್.